ಇದು ಸ್ಪೆಷಲ್ ಬ್ಲೆಂಡಿಂಗ್. ಸ್ಪೆಷಲ್ ಬ್ಲೆಂಡಿಂಗ್ ಅಂದರೆ ನಾವು ಇಷ್ಟು ದಿನ ಏನು ಪ್ರಾಕ್ಟೀಸ್ ಮಾಡಿದ್ವಿ, ಇದಕ್ಕೂ ಮುಂಚೆ ನಾವೇನು ಪ್ರಾಕ್ಟೀಸ್ ಮಾಡಿದ್ವಿ, BL, CL, BR, CR, GR, FL, ಓಕೆ, ಬ್ಲ್ಯಾಂಕ್, ಬ್ಲೆಂಡ್, ಬ್ಲಿಂಕ್, ಬ್ಲಾಕ್, ಬ್ಲಾ, ಬ್ಲೇ, ಬ್ಲಿ, ಬ್ಲಾ, ಬ್ಲ, ಕ್ಲಾಕ್, ಕ್ಲೇ, ಕ್ಲೀ, ಕ್ಲಾಕ್, ಲ, ಕ್ರ್ಯಾಕ್, ರೇ, ಕ್ರೀ, ಕ್ರಾಕ್, ರ. ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ವಲ್ವಾ. ಈಗ ಸ್ಪೆಷಲ್ ಬ್ಲೆಂಡಿಂಗ್ ಅಂತ ಹೇಳ್ತೀವಿ. ಕೆಲವು ಅಕ್ಷರಗಳನ್ನು ಕೂಡಿಸಿದಾಗ ನಮಗೆ BLA ಅಂತ ಬರುತ್ತೆ, CLA ಅಂತ ಬರುತ್ತೆ. ಬಟ್ ನಾವು ಫಸ್ಟು ನೋಡಿದ್ವಿ L ಮತ್ತು Rನ ತೊಗೊಂಡು L ಮತ್ತು Rನ ಎಲ್ಲ ಕಾನ್ಸನೆಂಟ್ಸ್ಗೂ ಕೂಡಿಸ್ತಾ ಬಂದ್ವಿ, ನಮಗೆ BLA, CLA, FLA, GLA ಎಲ್ಲ ಸಿಕ್ತು. ಬಟ್ ಒಂದು ಅಕ್ಷರ ಇದೆ ಎಸ್ ಅನ್ನೋ ಅಕ್ಷರನ ನೀವು ಇನ್ನೂ ಕೆಲವು ಕಾನ್ಸನೆಂಟ್ಸ್ ಜೊತೆಗೆ ಸೇರಿಸ್ಬೋದು. ಅದಕ್ಕೆ ನಾವು ಸ್ಪೆಷಲ್ ಬ್ಲೆಂಡಿಂಗ್ ಅಂತ ಹೇಳ್ತೀವಿ. ಎಸ್ನ C ಜೊತೆಗೆ ಸೇರಿಸ್ಬೋದು. ಅದೇ ಥರ ನೀವು ಎಸ್ನ ಬೇರೆ ಜೊತೆ ಎಸ್ನ B ಜೊತೆ ಸೇರ್ಸಕ್ಕಾಗಲ್ಲ. ಎಸ್ನ K ಜೊತೆಗೆ ಸೇರಿಸ್ಬೋದು, ಎಸ್ನ P ಜೊತೆಗೆ ಸೇರಿಸ್ಬೋದು, ಎಸ್ನ M ಜೊತೆಗೆ ಸೇರಿಸ್ಬೋದು, ಎಸ್ನ N ಜೊತೆಗೆ ಸೇರಿಸ್ಬೋದು, ಎಸ್ನ T ಜೊತೆಗೆ ಸೇರಿಸ್ಬೋದು, ಎಸ್ನ W ಜೊತೆಗೆ ಸೇರಿಸ್ಬೋದು. ಆಮೇಲೆ T ಇದೊಂದಿದೆ, Tನ W ಜೊತೆಗೆ ಸೇರಿಸ್ಬೋದು, Dನ W ಜೊತೆ ಸೇರಿಸ್ಕೊಂಡು ನಾವು ಪದನ ಶುರು ಮಾಡ್ಬೋದು. ಓಕೆ, ಪದನ ಶುರು ಮಾಡ್ಬೋದು. ಸೊ ಎಸ್ ಮತ್ತು ಸಿ ಸೇರಿದಾಗ ಯಾವ ಥರ ಉಚ್ಚಾರಣೆ ಬರುತ್ತೆ? ಆಬ್ವಿಯಸ್ಲಿ ಎಸ್ಸಿಗೆ ನಾವು ಏನಂತ ಹೇಳ್ತೀವಿ, ಎಸ್ ಅನ್ನೋ ಬರೀ ಸಪ್ರೇಟ್ ಆಗಿ ತಗೊಂಡಾಗ ಎಸ್ಸಿಗೆ ನಾವು ಸ ಅಂತ ಹೇಳ್ತೀವಿ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲಸ ಸ್ನೇಹಿತರೆ ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ಸಿಗೆ ನಾವು ಕ ಅಂತ ಹೇಳ್ತೀವಿ. ಅದೇ ಇದು SC ಅಂತ ಬಂದಾಗ ಸ್ಕ. ಓಕೆ, SC ಅಂತ ಬಂದಾಗ ಸ್ಕ, SC ಅಂತ ಬಂದಾಗಲೂ ಸ್ಕನೇ, ಸಾರಿ SK ಅಂತ ಬಂದಾಗ. ಆಮೇಲೆ SP ಬಂದಾಗ ಏನಾಗುತ್ತೆ, ಸ್ಪ. ಉಚ್ಚಾರಣೆ ಮಾಡೋಕ್ಕೆ ಬರ್ಬೇಕು ನಿಮಗೆ, ಅದೇನೆ ಸ್ಪ. ಎಸ್ ಮತ್ತು ಎಮ್ ಸೇರುತ್ತೆ, ಎಸ್ ಮತ್ತು ಎಮ್ ಸೇರಿದಾಗ ಎಸ್ಸಿಗೆ ಸ್, ಎಮ್ಮಿಗೆ ಸ್ಮ. ಎಸ್ ಮತ್ತು ಎನ್, ಎಸ್ಸಿಗೆ ಸ್, ಎನ್ನಿಗೆ ಎರಡನ್ನೂ ಸೇರಿಸಿ ಸ್ನ. ಎಸ್ಸಿಗೆ ಸ್, ಟಿಗೆ ಸ್ಟ್, ಎಸ್ಸಿಗೆ ಸ್, ಡಬ್ಲ್ಯೂಗೆ ವ, ಸ್ವ. ಟಿಗೆ ಡಬ್ಲ್ಯೂಗೆ ವ, ಟ್ವ. ಡಿಗೆ ಡ, ಡಬ್ಲ್ಯೂಗೆ ವ, ಡ್ವ. ಓಕೆ, ಸೊ ಇಷ್ಟೇ. ನೀವು ಈ ಅಕ್ಷರಗಳ ಸರಿಯಾದ ಉಚ್ಚಾರಣೆ ಫೋನಿಕ್ಸಲ್ಲಿ ನಿಮಗೆ ಗೊತ್ತಿರೋ ಫಸ್ಟ್ ಪಾಠ ನಾನೇನು ಹೇಳಿದೆ, ಫೋನಿಕ್ಸ್, ಅದು ಕರೆಕ್ಟಾಗಿ ಗೊತ್ತಿದ್ರೆ ಇದನ್ನು ಈಸಿಯಾಗಿ ಹೇಳ್ಬೋದು. ಓಕೆ, ಸೊ ಈಗ ನೋಡಿ ಅದರಲ್ಲಿ ಬರುವಂಥ ಪದಗಳು ಯಾವುದು, ಎಸ್ ಮತ್ತು ಸಿ ಅಲ್ಲಿ ಬರೋ ಪದಗಳು ನೋಡಿ ಇಲ್ಲಿ. ಸೊ ಎಸ್ ಇಲ್ಲಿದೆ, ಎಸ್ ಇದೆ, ಇಲ್ಲಿ ಸಿ ಇದೆ. ಸೊ ಎಸ್ಸಿಗೆ ನಾವು ಸ ಇದೆ, ಸಿಗೆ ಇಲ್ಲಿ ಕ ಇದೆ ನೋಡಿ, ಒತ್ತಕ್ಷರ ಕ, ಸ್ಕ. ಇಲ್ಲಿ ಎ ಇದೆ, ಎ ಇರೋದಕ್ಕೆ ಆ, ಇಲ್ಲಿ ಕಾಣ್ತಾ ಇದೆಯಲ್ವಾ, ಇದು ಆ. ಇನ್ನು ಉಳಿದಿರೋದು ಬ. ಓಕೆ, ಸೊ ಈಗ ಏನಾಗುತ್ತೆ, ಅದು ಸ್ಕ್ಯಾಬ್, ಸ್ಕ್, ಆಬ್. ನಾಲ್ಕು ಅಕ್ಷರನ ಕೂಡಿಸಿ ಹೇಳಿ, ಸ್ಕ್, ಆಬ್, ಸ್ಕ್ಯಾಬ್, ಸ್ಕ್, ಆಬ್, ಸ್ಕ್ಯಾಬ್. ರೈಟ್? ಹಾಗೆ ಇಲ್ಲಿ ಎಸ್ ಇದೆ, ಇಲ್ಲಿ ಸಿ ಇದೆ, ಇಲ್ಲಿ ಇ ಇದೆ. ಸಿ ಮುಂದೆ EIY ಬಂದಾಗ ನಾವು ಸಿನ ಕ ಅಂತ ಹೇಳಲ್ಲ, ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ನಾವು ಸ್ ಅಂತ ಹೇಳಬೇಕು, ಇದನ್ನು ಸೆಂಟ್ ಅಂತ ಆಗುತ್ತೆ. ಸಿ ಸೈಲೆಂಟ್ ಮಾಡ್ಕೋಬೋದು. ಓಕೆ, ಸೆಂಟ್. ಎಸ್ ಮತ್ತು ಸಿ ಒಟ್ಟಿಗೆ ಬಂದಾಗ ಸಿ ಸೈಲೆಂಟ್ ಮಾಡಿಕೊಂಡು ಸೆಂಟ್ ಅಂತ ಹೇಳ್ಬೋದು, ಸೆಂಟ್. ಓಕೆ, ನೆಕ್ಸ್ಟ್ ಅದೇ ಥರ ಇದು ಸಿ ಮುಂದೆ ಐ ಬಂದಾಗ ನಾವು ಸಿನ ಸ ಅಂತ ಹೇಳ್ತೀವಿ. ಆಲ್ರೆಡಿ ಇಲ್ಲಿ ಎಸ್ ಇರೋದ್ರಿಂದ ಈ ಸಿನು ಮತ್ತೆ ಸೈಲೆಂಟ್ ಮಾಡಿಕೊಂಡು ನೀವು ಸೀಸರ್ಸ್. ಸೊ ಇಲ್ಲಿ ಎಸ್, ಇಲ್ಲಿ ಡಬಲ್ ಎಸ್ ಬಂದಾಗ ಇಂಗ್ಲೀಷಲ್ಲಿ ತುಂಬ ಕಡೆ ಚೇಂಜ್ ಆಗುತ್ತೆ ಸೌಂಡು. ಕೆಲವು ಸಲ ಶ ಅಂತಾಗುತ್ತೆ, ಕೆಲವು ಸಲ ಝ ಅಂತಾಗುತ್ತೆ, ಕೆಲವು ಸಲ ಝ ಅಂತಾಗುತ್ತೆ. ಅದೀಗ ಬೇಡ, ಇಲ್ಲಿ ಇದು ಹೆಂಗಿದೆ ಹಾಗೆ ಓದ್ರಿ, ಸೀಸರ್ಸ್. ಇಲ್ಲಿ ಓ ಇದೆ, ಓ ಸೌಂಡು ಇಲ್ಲಿ ಆ ಅಂತಾಗುತ್ತೆ, ಅದು ನಿಮಗೆ ಗೊತ್ತಾಗುತ್ತೆ. ಓಗೆ ಒಟ್ಟು 10 ಸೌಂಡ್ಸ್ ಇದೆ, ಅದರಲ್ಲಿ ಒಂದು ಸೌಂಡು ಆ. ಓಕೆ, ಸೀಸರ್ಸ್. ಓಕೆ, ನೆಕ್ಸ್ಟ್ ಇದು ಸ. ಇದು ಎಸ್ಸಿಗೆ ಸ, ಕ, ಸ್ಕ, ಆ,
ಸ್ಕಾಟ್ ಸ್ಕಾಟ್. ಓಕೆ, ಸ ಕ ಆಟ್ ಸ್ಕಾಟ್ ಸ್ಕಾಟ್. ಹಾಗೆ ಇಲ್ಲಿ ನೋಡಿ ಸ ಕ ಅ ಸ್ಕಫ್. ಸೊ ಇದೆಲ್ಲ ನಿಮಗೆ ಆ ಎ ಇ ಅ ಅದೇ ಪ್ಯಾಟರ್ನಲ್ಲಿ ಇದೆ. ಸ್ಕ್ಯಾಸ್ ಸೇ ಸಿ ಸ್ಕಾ ಸ್ಕ. ಓಕೆ, ಸ್ಕ್ಯಾಬ್ ಸೆಂಟ್ ಸಿಸರ್ಸ್ ಸ್ಕಾಟ್ ಸ್ಕಫ್. ಸೊ ಸ್ಕ್ಯಾ ಸೇ ಸಿ ಸ್ಕಾ ಸ್ಕ. ಓಕೆ, ಸೊ ಎಲ್ಲದೂ ನಿಮಗೆ ಅದೇ ಪ್ಯಾಟರ್ನಲ್ಲಿ ಸಿಗಲ್ಲ, ಕೆಲವು ವರ್ಡ್ಸ್ ಮಾತ್ರ ಇದೆ. ಇದರಲ್ಲಿ ಜಾಸ್ತಿ ಪದಗಳಿದ್ರೂ ನಿಮಗೆ ಅದೇ ಪ್ಯಾಟರ್ನಲ್ಲಿ ಸಿಗಲ್ಲ. ಓಕೆ, ಈಗ ಎಸ್ ಸಿ ಆಯಿತು. ನೆಕ್ಸ್ಟ್ ಯಾವುದು ಎಸ್ ಕೆ. ಎಸ್ ಕೆ ಅಲ್ಲಿ ನೋಡಿ ಸೇಮ್ ಅದೇ ಸ್ಕಾನೇ ಸೌಂಡ್ ಬರುತ್ತೆ. ನಾನು ಹೇಳಿದ್ದೀನಿ ಇಲ್ಲಿ ನೋಡಿ ಸ್ಕಾ ಇದೆ, ಇಲ್ಲಿ ಸ್ಕಾ ಇದೆ. ಓಕೆ, ರೈಟ್, ನೋಡ್ಕೊಳ್ಳಿ ಕರೆಕ್ಟಾಗಿ. ಓಕೆ, ಸೊ ಈಗ ಸ ಕ ಸ್ಕ ಎ ಇದೆ, ಇಲ್ಲಿ ಟಿ ಇದೆ. ಸೊ ಇಲ್ಲಿ ನೋಡಿ ಎ ಅನ್ನೋ ಅಕ್ಷರ ಇಲ್ಲಿ ನಾನು ನಿಮಗೆ ಆ ಅಂತ ಹೇಳ್ಕೊಟ್ಟಿದ್ದೆ. ಎ ಅನ್ನೋ ಅಕ್ಷರ ನಾನು ಆ ಅಂತ ಹೇಳ್ಕೊಟ್ಟಿದ್ದೆ. ಬಟ್ ಇಲ್ಲಿ ಒಂದು ವೇಳೆ ಇಲ್ಲಿ ಇ ಇಲ್ಲ ಅಂದರೆ ನೀವು ಇದನ್ನು ಸ್ಕ್ಯಾಟ್ ಅಂತ ಓದ್ಬೋದು. ಈ ಇರೋದ್ರಿಂದ ಅದನ್ನು ಸ್ಕೇಟ್ ಅಂತ ಓದಬೇಕು. ಅದು ಇಂಗ್ಲೀಷಲ್ಲಿ ಒಂದು ರೂಲು. ಓಕೆ, ಸೊ ಅದು ರೂಲು ನಿಮಗೆ ಸ್ಪೆಲ್ಲಿಂಗ್ ರೂಲಲ್ಲಿ ಗೊತ್ತಾಗುತ್ತೆ. ಅಂದರೆ ಎ ಪಕ್ಕದಲ್ಲಿ ಒಂದು ಕಾನ್ಸನೆಂಟ್ ಇದ್ದು ಇ ಬಂದರೆ ಅದನ್ನು ನಾವು ಲಾಂಗ್ ವೊವೆಲ್ ಮಾಡಬೇಕು. ಅದು ಈಗ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಈಗ ಅದ್ರ ತಲೆ ಕೆಡಿಸ್ಕೋಬೇಡಿ. ಈಗ ಇದನ್ನು ಸ್ಕೇಟ್ ಅಂತಲೇ ಓದ್ರಿ. ಯಾಕೆಂದರೆ ಇಲ್ಲಿ ಇ ಇದೆ. ಇಲ್ಲಿ ಎ ಅಂತ ಯಾಕೆ ಓದಬೇಕು? ಕೊನೆಯಲ್ಲಿ ಇ ಇದೆ. ಅದು ಯಾಕೆ ಅನ್ನೋದು ಮುಂದೆ ನೋಡೋಣ. ಸ್ಕೇಟ್, ಇದನ್ನು ಏನು ಹೇಳಬೇಕು? ಸ್ಕೇಟ್. ಇದು ಸ ಕ ಎ ಸ್ಕೆ. ಪ ಟ ಸ್ಕೆಪ್ಟ್. ಕ ಇ ಸ್ಕಿ. ಲ್ ಸ್ಕಿಲ್. ಎಸ್ ಸಿ ಓ ಬರೋದಿಲ್ಲ, ಬಿಕಾಸ್ ಯಾಕೆಂದರೆ ಇಲ್ಲಿದೆ ನೋಡಿ ಸ್ಕಾಟ್ ಇಲ್ಲಿದೆ, ಹಾಗಾಗಿ ಇಲ್ಲಿ ಎಸ್ ಕೆ ಓ ಬರೋದಿಲ್ಲ. ಸ್ಕಲ್, ಸ ಕ ಲ್ ಸ್ಕಲ್. ಸ ಕ ಅ. ಇಲ್ಲಿ ನೋಡಿ ಆ ಎ ಇ ಅ ಓ ಅಂತ ಬರೋದಿಲ್ಲ. ಸೊ ಇಲ್ಲಿ ಆ ಅಂತ ಹೇಳಂಗಿಲ್ಲ, ಇ ಅಂತ ಹೇಳಬೇಕು, ಸ್ಕೆ ಅಂತ ಹೇಳಬೇಕು. ಯಾಕೆಂದರೆ ಇಲ್ಲಿ ಕೊನೆಯಲ್ಲಿ ಇ ಬಂದಿದೆ. ಸ್ಕೇಟ್. ಉದಾಹರಣೆಗೆ ನೋಡಿ ಇಲ್ಲಿ ಆ ಕನ್ಫ್ಯೂಷನ್ ನೋಡಿ. ಇದು ಹ್ಯಾಟ್, ಇದು ಹ್ಯಾಟ್, ಇದು ಶಾರ್ಟ್ ವೊವೆಲ್. ಅದೇ ನಾವಿಲ್ಲಿ ಇ ಹಾಕಿದ್ರೆ ಹೇಟ್ ಆಗುತ್ತದೆ. ಎಚ್ ಎ ಟಿ ಹ್ಯಾಟ್, ಎಚ್ ಎ ಟಿ ಇ ಹೇಟ್. ಸೊ ಆ ಎ ಕೊನೆಯಲ್ಲಿ ಇ ಬಂದರೆ ನಾವು ಎ ಅಂತ ಹೇಳಬೇಕು. ಓಕೆ, ನಾವು ಅದು ಮುಂದೆ ರೂಲ್ ಗೊತ್ತಾಗುತ್ತೆ, ಆಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ರೂಲ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೋಡಿ ನೆಕ್ಸ್ಟ್ ಬಂದು ಎಸ್ ಪಿ. ಎಸ್ ಪಿ, ಎಸ್ ಪಿ ಏನು? ಸ್ಪ್ ಆನ್ ಸ್ಪ್ಯಾನ್. ಸ್ಪ್ ಎ ಲ್ ಸ್ಪೆಲ್. ಸ್ಪ್ ಇಟ್ ಸ್ಪಿಟ್. ಸ್ಪ್ ಆಟ್ ಸ್ಪಾಟ್. ಇದು ನಿಮಗೆ ಬ್ಲೆಂಡಿಂಗ್ ಗೊತ್ತಿದ್ರು ಸಾಕು. ಸ ಪ ಅ ನ್ ಸ್ಪನ್. ಸ್ಪಾ ಸ್ಪೇಸ್ ಪಿ ಸ್ಪಾ ಸ್ಪ. ಸ್ಪಾ ಸ್ಪೇಸ್ ಪಿ ಸ್ಪಾ ಸ್ಪ. ಆ ಎ ಇ ಅ ಅ ಬ್ಯಾ ಬೇ ಬಿ ಬಾ ಬ ಬ್ಲಾ ಬ್ಲೇ ಬ್ಲಿ ಬ್ಲಾ ಬ್ಲ. ಸ್ಪಾ ಸ್ಪೇಸ್ ಪಿ ಸ್ಪಾ ಸ್ಪ. ಅದೇ ಥರ. ಹಾಗೆ ಎಸ್ ಎಮ್ ಇದೆ. ಎಸ್ಸಿಗೆ ನಾವು ಸ, ಎಮ್ಮಿಗೆ ನಾವು ಮ ಅಂತ ಹೇಳ್ತೀವಿ, ರೈಟ್? ಸ್ಮ ಅ ಆ ಸ್ಮ್ಯಾ. ಕ ಸಿ ಕೆ ಬಂದರೆ ಕ ಸ್ಮ್ಯಾಕ್. ಸ ಮ ಎ ಲ್ ಸ್ಮೆಲ್. ಸ ಮ್ ಈಟ್ ಸ್ಮಿಟ್. ಸ ಮ್ ಆ ದರ್ ಸ್ಮಾದರ್. ಸೊ ಇಲ್ಲಿ ಇದೊಂದು ಪದ ಮಾತ್ರ ಆ ಅಂತ ಹೇಳಬೇಕು. ನಾನು ಹೇಳಿದೆ ಓ ಅನ್ನೋ ಅಕ್ಷರಕ್ಕೆ 10 ಶಬ್ದ ಇದೆ, ಅದರಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಚೇಂಜ್ ಆಗ್ತಾ ಇರುತ್ತೆ. ಸ್ಮಾದರ್, ಇದನ್ನು ಸ್ಮಾದರ್. ಬರೀ ಇದು ಇಲ್ಲಿ ಎಸ್ ಇಲ್ಲ ಅಂದರೆ ಮದರ್ ಆಗುತ್ತೆ. ಎಸ್ ಇಲ್ಲ ಅಂದರೆ ಮದರ್. ಎಸ್ ಇರೋದ್ರಿಂದ ಸ್ಮಾದರ್ ಅಂತ ಹೇಳಬೇಕು ಅದನ್ನು. ಹಾಗೆ ಸ ಮ ಅರ್ಫ್ ಸ್ಮರ್. ಇಲ್ಲಿ ಯು ಆರ್ ಇದೆ, ಯುನ ನಾವು ಅ ಅಂತ ತಗೋಬೇಕು, ಆರ್ನ ಅರ್ಫ್. ಸೊ ಸ ಮ ಅರ್ಫ್ ಸ್ಮರ್ ಸ್ಮರ್. ಇನ್ನೂ ಇದೆಯಾ? ಓಕೆ, ನೆಕ್ಸ್ಟ್ ನೋಡಿ ಸ ನ ಸ್ನ ಆ ಸ್ನಾ. ಸ್ನ್ಯಾಕ್ಸ್. ಸ ನ ಎ ಸ್ನೇ ಸ್ನೇ. ಲ್ ಸ್ನೆಲ್. ಸ ನ ಇ ಪ್ ಸ್ನಿಪ್. ಇದು ನಿಮಗೆ ತುಂಬ ಕನ್ಫ್ಯೂಸ್ ಆಗಬಾರ್ದು, ಯಾಕೆಂದರೆ ಇದರಲ್ಲಿ ಏನೂ ಇಲ್ಲ. 26 ಅಕ್ಷರಗಳು ಸರಿಯಾಗಿ ಗೊತ್ತಿದ್ರೆ ಅದನ್ನು ಕೂಡಿಸಿ ಓದ್ಬೋದು. ಜೊತೆಗೆ ಕನ್ನಡದಲ್ಲೂ ಇದೆ, ಕನ್ನಡದಲ್ಲೂ ನಾನು ಬರ್ತೀನಿ, ರೈಟ್? ಸ ನ ಆ ರ್ಟ್ ಸ್ನಾರ್ಟ್. ಸ ನ ಅ ಸ್ನಫ್. ಹಾಗೆ ಸ್ಟ್ ಎಸ್ ಟಿ. ಎಸ್ ಟಿ ಬಂದಾಗ ಸ್ಟ್ ಆಬ್ ಸ್ಟ್ಯಾಬ್. ಸ್ಟ್ ಎಪ್ ಸ್ಟೆಪ್. ಸ್ಟ್ ಇ ಲ್ ಸ್ಟಿಲ್. ಸ್ಟ್ ಅಪ್ ಸ್ಟಾಪ್. ಸ್ಟ್ ಅಕ್ ಸ್ಟಕ್. ಗೊತ್ತಾಯ್ತಲ್ಲ?
ವೆರಿ ಸಿಂಪಲ್. ನಿಮ್ಗೆ 26 ಅಕ್ಷರಗಳಲ್ಲಿ ಸರಿಯಾಗಿ ಉಚ್ಚಾರಣೆ ಮಾಡೋಕ್ಕೆ ಬಂದರೆ ಇವೆಲ್ಲ ಈಸಿನೇ. ಆದರೂ ಇದು ಸ್ಪೆಷಲ್ ಬ್ಲೆಂಡಿಂಗ್, ವಿಶೇಷವಾಗಿ ಈ ಥರ ಬರುತ್ತೆ. ಆ್ಯಬ್, ಆ್ಯಕ್, ಆ್ಯಡ್ ಆಯಿತು. ಬ್ಯಾ, ಬೇ, ಬಿ, ಬಾ, ಬ ಆಯಿತು. ಬ್ಲಾ, ಬ್ಲೇ, ಬ್ಲಿ, ಬ್ಲಾ, ಬ್ಲ ಆಯಿತು. ಕ್ರ್ಯಾಕ್, ಕ್ರೇ, ಕ್ರೀ, ಕ್ರಾಕ್, ಕ್ರ ಆಯಿತು. ಅವೆಲ್ಲ ಆಯಿತು. ಅದಾದಮೇಲೆ ಇದು ಸ್ಕ್ಯಾಸ್, ಕೆ, ಸ್ಕೀ, ಸ್ಕಾ. ಸ್ವಲ್ಪ ಎಸ್ ಬಂದಾಗ ಸ್ವಲ್ಪ ಉಚ್ಚಾರಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಸ್ಕ್ಯಾಸ್, ಕೆ, ಸ್ಕೀ, ಸ್ಕಾಸ್ಕ, ಸ್ಮ್ಯಾಸ್, ಮೇಸ್, ಮೀಸ್, ಮಾಸ್ಮ, ಸ್ನ್ಯಾಸ್, ನೇಸ್, ನೀಸ್, ನಾಸ್ನ, ಸ್ಟ್ಯಾಸ್, ಟೇಸ್, ಟೀಸ್, ಟಾಸ್ಟ. ಆಮೇಲೆ ಯಾವುದು ಸ್ವ್ಯಾ, ಸ್ವಾಸ್, ವೇಸ್, ವೀಸ್, ವಾಸ್ಪ. ಇವು ತೋರಿಸ್ತೀನಿ ನಾನು. ನೆಕ್ಸ್ಟ್ ಬರುತ್ತೆ ಇದು ಇಲ್ಲಿವರೆಗೆ ಸ್ಟ್ಯಾ ತೋರಿಸಿದ್ದೀನಿ. ನೆಕ್ಸ್ಟ್ ಇದು SW, TW, DW ಇದು ಆಮೇಲೆ ತೋರಿಸ್ತೀನಿ. ಇದಾಗಲಿ, ಇದನ್ನು ಬರ್ಕೊಳ್ಳಿ ಈಗ. ಸೊ ಇದನ್ನು ಬರ್ಕೊಂಡು ಹಾಗೆ ಸುಮ್ಮನೆ ಒಂದು 2 ನಿಮಿಷ 3 ನಿಮಿಷ ಜಸ್ಟ್ ಸುಮ್ಮನೆ ನೋಡಿ. ನೆಕ್ಸ್ಟ್ ನೀವು ಇದನ್ನು ಹೇಳಬೇಕಾಗುತ್ತೆ. ಉಚ್ಚಾರಣೆ ಕನ್ನಡ ಇರೋದಿಲ್ಲ, ಹಾಗೆ ಹೇಳಕ್ಕೆ ಟ್ರೈ ಮಾಡಬೇಕು. ಓಕೆ. ಸೊ ಇದು ನಾನು ಕೇಳ್ತೀನಿ, ಇದೇನಿದು ಸ್ಕ್ಯಾಬ್ ಅಂತ ಹೇಳ್ಬೇಕು. ಇದೇನಿದು ಸೆಂಟ್. ಓಕೆ. ಇದೇನಿದು ಸಿಸರ್ಸ್. ಹಾಗೆ ಸ್ವಲ್ಪ ಹಾಗೆ ಒಂದು 5 ನಿಮಿಷ ನೋಡ್ಕೊಳ್ಳಿ. ಇದನ್ನು ಬರ್ಕೊಳ್ಳಿ ಫಸ್ಟು. ಓಕೆ. ಸೊ ಈಗ ಇದನ್ನು ಹೇಳಕ್ಕೆ ಟ್ರೈ ಮಾಡಿ. ಇದು ಏನಿದು ಸ್ಕ್ಯಾಬ್, ಇದು ಸೆಂಟ್. ಓಕೆ. ಇದು ಸಿಸರ್ಸ್, ಇದು ಸ್ಕಾಟ್, ಸ್ಕರ್ಫ್, ಇದು ಸ್ಕೇಟ್, ಸ್ಕೆಪ್ಟ್, ಇದು ಸ್ಕಲ್. ಓಕೆ. ಇದು ಸ್ಪ್ಯಾನ್, ಇದು ಸ್ಪೆಲ್, ಇದು ಸ್ಪಿಟ್, ಇದು ಸ್ಪನ್, ಸ್ಪಿನ್ನ, ಸ್ಪನ್. ಒನ್ ಮಿನಿಟ್ ಅದು ಸ್ಟ್ರಕ್ ಆಯಿತು. ಓಕೆ. ಸ್ಮ್ಯಾಕ್, ಸ್ಮೆಲ್, ಸ್ಮಿಟ್, ಸ್ಮಾದರ್, ಸ್ಮರ್. ಓಕೆ. ಇದು ಸ್ನ್ಯಾಕ್ಸ್, ಸ್ನೆಕ್ಸ್ ಅಲ್ಲ, ಸ್ನ್ಯಾಕ್ಸ್. ಸ್ನೆಲ್, ಸ್ನಿಪ್, ಸ್ನಾಟ್, ಸ್ನಫ್. ಇದು ಸ್ಟ್ಯಾಬ್, ಸ್ಟೆಪ್, ಸ್ಟಿಲ್, ಸ್ಟಾಪ್, ಸ್ಟಕ್. ಓಕೆ. ಎಸ್. ಆಲ್ರೈಟ್. ಈಗ ನೆಕ್ಸ್ಟು ಇದಕ್ಕೆ ಹೋಗೋಣ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಉಳಿದಿರೋದು ಯಾವ್ದು ನಮಗೆ? SW, TW ಮತ್ತು DW. ಓಕೆ. ಸೊ SW ಅಲ್ಲಿ ನೋಡಿ, ಮೈಕ್ ಆಫ್ ಮಾಡ್ಕೊಳ್ಳಿ. ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಮೈಕ್ ಆಫ್ ಮಾಡ್ಕೊಳ್ಳಿ, ನೀವೇ ಹೇಳ್ತೀರಪ್ಪ. ಓಕೆ. ಸೊ SW ಬಂದಾಗ ನಾವು ಅದನ್ನು ಏನು ಹೇಳಬೇಕು? ಸ್ವ. ಈಗ ಸ್ವರ್ವ ಸ್ವ. ಎಸ್ ಮತ್ತು W. ಸ್ವ ಸ ಇಲ್ಲಿದೆ ಅದು ಸ್ವ. ಓಕೆ. ಸ್ವ ಆ, ಸ್ವ ಆ, ಸ್ವ್ಯಾಮ್. ಸ್ವ ಎ ಲ್, ಸ್ವೆಲ್. ಸ್ವ ಇ ಸ್ವಿಮ್. ಸ್ವ ಆ, ಸ್ವಾಬ್. ಸ ವ ಅಂ, ಸ್ವಮ್. ಹಾಗೆ ನೆಕ್ಸ್ಟ್ ಬಂದು TW ಜಾಸ್ತಿ ಪದಗಳಿಲ್ಲ, SWನೂ ಜಾಸ್ತಿ ಪದಗಳಿಲ್ಲ, ಇರೋದೇ ಇವನು. ಓಕೆ. ಮ್ಯೂಟ್ ಮಾಡ್ಕೊಳ್ಳಿ. ಟಿ, ಟ, ವ. ಸೊ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಟ್ವಾ ಎಲ್ಲಾದರೂ ಇದೆಯಾ? ಯಾವುದಾದ್ರೂ ಪದದಲ್ಲಿ ಟ್ವಾ ಇದೆಯಾ ಕನ್ನಡದಲ್ಲಿ? ಯಾವುದಾದ್ರೂ ಪದದಲ್ಲಿ ಟ್ವಾ ಇದೆಯಾ? ಇಲ್ಲ, ಐ ಡೋಂಟ್ ಥಿಂಕ್. ಟ್ವಾ ಬರಲ್ಲ. ಟ್ವಾ ಬರಲ್ಲ ಕನ್ನಡದಲ್ಲಿ, ಎಲ್ಲೂ ಬರಲ್ಲ. ಹಾಗಾಗಿ ಅದನ್ನು ರೆಫರೆನ್ಸ್ ಕೊಡ್ಲಿಕ್ಕಾಗಲ್ಲ. ಓಕೆ. ಸಿ ಟ್ವಿಟರ್ ಕನ್ನಡ ನೆನಪ್ಪ, ಇಂಗ್ಲೀಷ್ ಅಲ್ವಾ ಅದು. ಓಕೆ. ಸೊ ನೋಡಿ ಇಲ್ಲಿ ಟ್ವಾ, TW, ಟ್ವಾ, ಆಕ್ಟ್, ಟ್ವಾಟ್, ಟ್ವಾ, ಎಲ್. ಸೊ ಇದನ್ನು ಹೇಳಬೇಕಾದ್ರೆ ಕರೆಕ್ಟಾಗಿ ಹೇಳಬೇಕು. ತುಂಬ ಜನ ಇದನ್ನು ಮಿಸ್ಪ್ರೊನೌನ್ಸ್ ಮಾಡ್ತಾರೆ. 12
12 ಅನ್ನೋದಕ್ಕೆ ಇಂಗ್ಲೀಷಲ್ಲಿ 12 ಲಾಸ್ಟಿಗೆ ವ ಹೇಳಬೇಕು 12. ಹಾಗೆ ಟ್ವಿಸ್ಟ್. ಸೊ ಟ್ವಾ ಟ್ವೇ ಟ್ವಿ ಟ್ವಾ ಟ್ವ. ಸೊ ಟ್ವಿ ಟ್ವಿಸ್ಟ್, TWI ಟ್ವಿಸ್ಟ್. ಹಾಗೆ ಇಲ್ಲಿ ಮಾತ್ರ ನಿಮಗೆ TW. ಸೊ TW ಏನಾಗುತ್ತೆ O ಅಂತ ಆಗುತ್ತೆ, ಇದನ್ನು 2 ಅಂತ ಹೇಳಬೇಕು ನಾವು. ಸೊ TWO 2. ಸೊ W ಉಚ್ಚಾರಣೆ ಆಗೋದಿಲ್ಲ, W ಸೈಲೆಂಟ್ ಆಗುತ್ತೆ ಅಲ್ಲಿ. ಸೊ 2 ಮಾತ್ರ ಹೇಳಬೇಕು. ಹಾಗೆ ಇದು ಟ್ವಸ್ಟ್. ಓಕೆ, ಸೊ ಇದು ಕಾಮನ್ ವರ್ಡ್ ಅಲ್ಲ. ಸೊ ನಾನು ಇದು ಜಸ್ಟ್ ಯು ಬರೋಕ್ಕೋಸ್ಕರ ಕಾಮನ್ ಆಗಿ ಯೂಸ್ ಮಾಡೋದಿಲ್ಲ, ಇದನ್ನು ಯೂಸ್ ಮಾಡ್ತೀವಿ. ಟ್ವಾಟ್, 12, ಟ್ವಿಸ್ಟ್, 2 ಇದೆಲ್ಲ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದು ಅಷ್ಟೇ, DW ಜಾಸ್ತಿ ಕಾಮನ್ ಆಗಿ ಯೂಸ್ ಮಾಡೋದಿಲ್ಲ. ಒಂದು ಡ್ವಾಫ್ ಯೂಸ್ ಮಾಡ್ತೀವಿ, ಡ್ವಿಂಡಲ್ ಯೂಸ್ ಮಾಡ್ತೀವಿ, ಡ್ವೆಲ್ ಭಾಳ ಅಪರೂಪ. ಓಕೆ, ಸೊ ಜಾಸ್ತಿ ಕಾಮನ್ ಆಗಿ ಯೂಸ್ ಮಾಡೋದಿಲ್ಲ. ಬಟ್ DW ಬಂದಾಗ ನಾವು ಡ್ವ ಅಂತ ಹೇಳಬೇಕು. ಇದು ಡ ವ, ಡ ಮತ್ತು ವ ಸೇರಿದಾಗ ಏನಾಗುತ್ತೆ ಡ್ವ. ಓಕೆ, ಹಾಗೆ ಎ ಬಂದಾಗ ಡ್ವಾ, ಡ್ವ್ಯಾಮ್, ಡ ವ ಆರ್. ಸೊ ಇದನ್ನು ಮಾತ್ರ ಡ್ವಾ ಅಂತ ಹೇಳ್ತೀವಿ, ಡ್ವಾರ್ಫ್. ಯಾಕೆಂದರೆ ಇಲ್ಲಿ AR ಇದೆ. AR ಕಾಂಬಿನೇಷನ್ ಬಂದಾಗ ಸಾಮಾನ್ಯವಾಗಿ ನಾವು ಆರ್ ಅಂತ ಹೇಳಬೇಕು. ಏನ ನಾವು ಆ ಅಂತ ಹೇಳಲ್ಲ, ಆರ್ ಹೇಳ್ತೀವಿ ಬಟ್ ಕಡಿಮೆ. ಇದು ಆರ್ ಅನ್ನೋದು ನಿಮಗೆ 70% ಬರುತ್ತೆ, ಆರ್ ಅನ್ನೋದು ನಿಮಗೆ 30% ಬರುತ್ತೆ. ಓಕೆ, ಸೊ AR ಅಂದಾಗ ಆರ್ ಅಂತಲೇ ಪ್ರೊನೌನ್ಸ್ ಮಾಡಿ. ತುಂಬ ನೋಡಿದ್ದೀರ ನೀವು, ಕಾರ್, ಪಾರ್ಕ್, ಬಾರ್, ವಾರ್, ಸ್ಟಾರ್ ಎಲ್ಲ ಆರ್ ಅಂತಲೇ ಬರುತ್ತೆ. AR ಬರೋದು ಭಾಳ ಕಡಿಮೆ. ಆರಗೆಂಟ್, ಅರೈಸ್, ಅರೂಸ್ ಫಸ್ಟಿಗೆ ಬಂದಾಗ ಮಾತ್ರ AR ಬಂದಾಗ ಆರ್ ಅಂತ ಬರುತ್ತೆ. ಮತ್ತು ಲಾಸ್ಟಿಗೆ ಬಂದಾಗ ಆರ್ ಅಂತಲೇ ಹೇಳಬೇಕು ಅದಕ್ಕೆ. ಹಾಗಾಗಿ ಇಲ್ಲಿ ನಾನು ಲಾಸ್ಟಿಗೆ ಮಧ್ಯದಲ್ಲಿ ಬಂದರೆ ಆರ್ ಅಂತ ಹೇಳಬೇಕು, ಡ್ವಾರ್ಫ್. ಇಲ್ಲಿ ನೀವು ಕೇಳ್ಬೋದು ಯಾಕೆ ಹೇಳಲ್ಲ, ಯಾಕೆಂದರೆ ಎ ಜೊತೆಗೆ ಆರ್ ಇದೆ, ಹಾಗಾಗಿ ನಾವು ಅದನ್ನು ಆರ್ ಅಂತಲೇ ಹೇಳಬೇಕು. ಇದು ಡ್ವೆ, ಇ ಇದೆ, 12. DWO ಅಲ್ಲಿ ಯಾವುದು ಪದಗಳಿಲ್ಲ. ಸೊ DWI ಡ್ವಿಂಡಲ್, ಡ್ವಿಂಡಲ್. ಸೊ ಹಾಗೇನೆ DWU ಅಲ್ಲೂ ಯಾವುದು ಪದಗಳಿಲ್ಲ. ಓಕೆ, ಸೊ ದಿಸ್ ಈಸ್ ಯಾವುದು ಸ್ಪೆಷಲ್ ಬ್ಲೆಂಡಿಂಗ್. ಓಕೆ, ಯಾವುದು ಯಾವುದರಲ್ಲಿ? ಇದು ಬ್ರ್ಯಾಕೆಟ್, ಇದು ಬ್ರ್ಯಾಕೆಟ್ ಒಳಗಿದೆ. ಬ್ರ್ಯಾಕೆಟ್ ಇ ಅಂದರೆ ಎಕ್ಸೆಪ್ಷನಲ್, ಎಕ್ಸೆಪ್ಷನಲ್ ಅಂದರೆ ಹೊರತುಪಡಿಸಿ. ಬೇಡ ಬಿಡಿ, ಅದನ್ನು ಬರ್ಕೋಬೇಡಿ. ಬ್ರ್ಯಾಕೆಟಲ್ಲಿರೋದು ಬರ್ಕೋಬೇಡಿ ನೀವು. ಇದರಲ್ಲಿರೋದು ಇ ಅಂದರೆ, ಇ ಅಂತ ಹೇಳಿದಿರೋದು ಎಕ್ಸೆಪ್ಷನಲ್. ಎಕ್ಸೆಪ್ಷನ್ ಅಂದರೆ ಈ ಪದ ವಿಚಿತ್ರವಾಗಿರೋದು ಎಕ್ಸೆಪ್ಷನ್ ಆಗಿದೆ. ಮಾಮೂಲಿ ನಾವು ಫೋನಿಕ್ಸ್ ಬ್ಲೆಂಡಿಂಗ್ ಆಗಲ್ಲ. ಇಲ್ಲಿ ನೋಡಿ TWO ಇದೆ ಎಕ್ಸೆಪ್ಷನ್, ಇದು ಅಷ್ಟೇ ಎಕ್ಸೆಪ್ಷನ್ ಅಂತ. ಓಕೆ, ಸೊ ಇದನ್ನು ಹಾಂ ಕೇಳಿಸ್ತಿಲ್ಲ. ಹಾಂ ಎಸ್, ಅದು ಸೈಲೆಂಟ್ ಆಗಿರುತ್ತೆ. ಡಬಲ್ ಎಲ್ ಸಿಂಗ್, ಡಬಲ್ ಓ, ಡಬಲ್ ಎಲ್ ಅದೆಲ್ಲ ತಲೆ ಕೆಡಿಸ್ಕೊಬಿಡಿ, ಬಿಟ್ಬಿಡಿ. ಅದು ಮುಂದೆ ಪಾಠ ಇದೆ. ಇಲ್ಲೇನೋ ಹೇಳಿದ್ರಲ್ಲ ಇ ಇದೆ ಅಂತ. ಹಾಂ, ಸೊ ಈ ಸೈಲೆಂಟ್ ಆಗುತ್ತೆ. ಈ ಕೊನೆಯಲ್ಲಿ ಬಂದರೆ ಸೈಲೆಂಟ್ ಆಗುತ್ತೆ, ಎಕ್ಸೆಪ್ಟ್ ಕೆಲವು ಪದಗಳು ಮಾತ್ರ. ನಾನು ಅದು ಹೇಳಿದೆ ನಿಮಗೆ, ಈ ಸೈಲೆಂಟ್ ಆಗುತ್ತೆ ಕೊನೆಯಲ್ಲಿ ಬಂದರೆ. ಆಮೇಲೆ ಇಲ್ಲಿ ಡ್ವಿಂಡಲ್, ಇಲ್ಲಿ ನಿಮಗೆ ಡಿ ಆದಮೇಲೆ ಏನೂ ಇಲ್ಲ, ಡ್ವಿಂಡಲ್ ಅದನ್ನು ನಾನು ಹೇಳಿದ್ದೀನಿ ನಿಮಗೆ. ಲಾಸ್ಟಿಗೆ PLE, SLE, BLE, TLE ತುಂಬ ಇದೆ, ಅದು ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಸೊ ಈ DLE, GLE, ಸೊ ಈ ಥರ ಎಲ್ಲ ಬಂದರೆ ನಾವು ಇದನ್ನು ಪುಲ್, ಸಿಲ್, ಬಲ್, ಟಲ್, ಡಲ್, ಗಲ್ ಅಂತ ಹೇಳಿ. ಬಟ್ ಇಲ್ಲಿ ಯಾವುದೇ ಒಂದು ಸ್ವರ ಇಲ್ಲ ಮಧ್ಯದಲ್ಲಿ. ಇಲ್ಲಿ ಇರೋದು ಸೈಲೆಂಟ್ ಆಗುತ್ತೆ. ಇದ್ರ ಮಧ್ಯದಲ್ಲಿ ನಾವು ಅಲ್ ಅಂತ ಹಾಕಬೇಕು, ಡ್ವಿಂಡಲ್. ಅಲ್ಲಲ್ಲ, ಡ್ವಿಂಡಲ್. ಸೊ ಡಲ್ ಅಂತ ಹೇಳ್ತೀವಲ್ಲ, ಅಲ್ಲಿ ಮಧ್ಯದಲ್ಲಿ ಅಂತ ಶ್ವಾಸ ಉಂಡಿದೆ. ಓಕೆ, ಸೊ ಅದು ಮುಂದೆ ಗೊತ್ತಾಗುತ್ತೆ. ಹಾಂ ಅಲ್ಲಿ ಎಲ್ ಸೈಲೆಂಟು, ಎಲ್ ಸೈಲೆಂಟ್. ಓಕೆ, ಸೊ ಎಲ್ ಸೈಲೆಂಟ್ ಆಗಿರುತ್ತೆ. ಅದು ಸೈಲೆಂಟ್ ಲೆಟರ್ ಬಂದಾಗ ಪಾಠ ಬಂದಾಗ ಹೂನಪ್ಪ, 12 12. ಸೊ ಇಲ್ಲಿ ಎಲ್ಲಿ ಉಚ್ಚಾರಣೆ ಮಾಡಬೇಕು, ಇಲ್ಲಿ ಉಚ್ಚಾರಣೆ ಮಾಡೋಂಗಿಲ್ಲ, ಯಾಕೆಂದರೆ ಇಲ್ಲಿ ಎಂ ಬಂದಿದೆ. ಓಕೆ, ಸೊ ಸೈಲೆಂಟ್ ಯಾಕೆ ಆಗುತ್ತೆ ಅನ್ನೋದು ಮುಂದೆ ಗೊತ್ತಾಗುತ್ತೆ ನಿಮಗೆ, ಸೈಲೆಂಟ್ ಲೆಟರ್ಸಲ್ಲಿ ಗೊತ್ತಾಗುತ್ತೆ. ಓಕೆ, ರೈಟ್. ಈಗ ಇದನ್ನು ಏನು ಬರ್ಕೊಳ್ಳೋದು ಬೇಡ, ನಾನು ನಿಮಗೆ PDF ಕಳಿಸ್ತೀನಿ, ಆಮೇಲೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಓಕೆ, ಅರ್ಥ ಆಯ್ತಲ್ಲ, ಇದು ಎಲ್ರಿಗೂ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ನಮಗೆ